ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜುಮ್ಮನಕಟ್ಟಿ ಅವರನ್ನ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನಾ ಮನವಿಯನ್ನು ಸಲ್ಲಿಸಲಾಗಿದೆ. ನಂತರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಾಗಲಕೋಟೆ ಅವರ ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡಿ ಕುರಿಗಾಹಿ ಕೊಲೆ ಮಾಡಿದ ದುಷ್ಕರ್ಮಿಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಕಠಿಣ ಶಿಕ್ಷೆಯಾಗುವಂತೆ ಘನ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಬೇಕು ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಕುರಿ ಕಳ್ಳತನ ಪ್ರಕರಣಗಳ ಸಂಖ್ಯೆ, ಆರೋಪಿಗಳ ಪತ್ತೆಯ ಬಗ್ಗೆ ಮಾಹಿತಿ ಬಹಿರಂಗಪಡಿಸಲು, ಜಿಲ್ಲೆಯ ಕುರಿಗಾಹಿಗಳ ಮಾಹಿತಿ ಸಂಗ್ರಹಿಸಿ ಮತ್ತು ಅವರ ಆತ್ಮಸ್ಥೈರ್ಯ ತುಂಬಲು ಒಂದು ಸಭೆಯನ್ನು ಮಾಡಿ ಅವರ ರಕ್ಷಣೆ ಮತ್ತು ಭದ್ರತೆಗಾಗಿ ತೆಗೆದುಕೊಂಡು ಕ್ರಮಗಳ ಬಗ್ಗೆ ಮಾಹಿತಿ ಕೊಡಲು ಹಾಗೂ ಕುರಿಗಾಹಿಗಳಿಗೆ ಬಂದೂಕು ತರಬೇತಿ ಕೊಡಬೇಕು ಅಂತ ಸಭೆಯಲ್ಲಿ ಆಗ್ರಹಪಡಿಸಲಾಗಿದೆ. ಇನ್ನು ಪ್ರತಿಭಟನಾ ಮನವಿ ಸ್ವೀಕರಿಸಿ ಮಾತನಾಡಿದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ದುಷ್ಕೃತ್ಯವನ್ನ ಎಸಗಿದ 4 ಜನ ಆರೋಪಿಗಳನ್ನ ತನಿಖೆ ಮುಂದುವರೆದಿದೆ, ಕಠಿಣ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಮಾರ್ಚ್ 20ರಂದು ಜಿಲ್ಲೆಯಲ್ಲಿ ಇರುವಂತಹ ಕುರಿಗಾಹಿಗಳು ಮತ್ತು ಮುಖಂಡರ ಸಭೆಯನ್ನು ಕರೆದು ಸಮಗ್ರವಾಗಿ ಚರ್ಚೆ ಮಾಡಲು ಸಮಯ ನಿಗದಿ ಮಾಡಿದ್ರು ಮತ್ತು ಏಪ್ರಿಲ್ ತಿಂಗಳಲ್ಲಿ ಕುರಿಗಾಹಿಗಳಿಗೆ ಮಾತ್ರ ಬಂದೂಕು ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನ ಜಿಲ್ಲೆಯ ಕುರಿಗಾಹಿಗಳು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ನಿನ್ನೆ ನಾನು ಶರಣಪ್ಪ ಬಸಪ್ಪ ಜಮೀನ್ಕಟ್ಟಿ ಅವರ ಮನೆಗೆ ಹೋದಾಗ ಒಂದು ಅವರ ನರಳಾಟ ನೋಡಿ, ಆ ತಂದೆ ತಾಯಿಯ ನರಳಾಟ ನೋಡಿ ಕಿತ್ತು ಬರ್ತಾರೆ. ಆ ಥರ ಪಾಪ ಅವರು ಭಾಳ ಸಂಕಟ ಮಾಡ್ಕೊತಾರೆ. ಯಾಕಂದ್ರೆ 23 ವರ್ಷದ ಮಗು ಅದು. ಆ 23 ವರ್ಷದ ಮಗನ ಅವ್ರು ಯಾವ ಥರ ಹತ್ಯೆ ಮಾಡ್ಯಾರ ಅಂದ್ರೆ ಆ ಕುತ್ತಿಗೆ ಚರ್ಮ ಅಷ್ಟೇ ಹಿಡ್ಕೊಂಡಿತ್ತ. ಆ ಥರ ಅವ್ನ ಕೊಡ್ಲಿ ತೊಗೊಂಡು ಇದನ್ನ ಕಡ್ದಾರ. ದೊಡ್ಡ ಕಲ್ಲು ತೊಗೊಂಡು ಅವನ ಕಾಲ ಮೇಲೆ ಹಾಕಿ ಅವ್ನ ಕೆಳಗೆ ಕಡ್ದು ಆ ಕುರಿ ಒಯ್ತಾರಂದ್ರೆ ನಮ್ಮ ಕುರಿಗಾಯಿಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದೈತೆ ನೋಡ್ರಿ ಇವತ್ತಿನ ದಿವಸ. ಅವರು ಆ ಹಲ್ಲೆ ಮಾಡಿರ್ತಕ್ಕಂಥವ್ರು ಅದೇ ಗ್ರಾಮದವರು 3 ಜನ. ಅವರು ಯಾವ ಥರ ಗುಂಡಾಗಿರಿ ಮಾಡ್ತಾರಂದ್ರೆ ನಿನ್ನೆ ಹೋದಾಗ ನನಗೆ ಅಲ್ಲಿರ್ತಕ್ಕಂಥ ಊರು ಗ್ರಾಮಸ್ಥರು ಮತ್ತು ಹಿರಿಯರೆಲ್ಲ ಹೇಳಿದರು. ಅವ್ರು ನೇರವಾಗಿ ನಮ್ಮ ಕುರಿಗಾರನ ಕೇಳ್ತಾರ. ನಮ್ಮ ನೇರವಾಗಿ ಆ ಕುರಿಗಾರನ ನನಗೆ ಇವತ್ತು ನೀವು ಕುರಿ ಆಡ್ಕೊಡ್ಬೇಕು, ಒಂದು ಕುರಿ ಕೊಡ್ಬೇಕು ನೀವು. ಆ ಕುರಿಗಾರನ ಕೇಳಿದಾಗ ಆ ಕುರಿ ಕೊಡ್ಲಿಲ್ಲ ಅಂದ್ರೆ ಇವತ್ತು ನಿನ್ನ ಕುರಿ ನಾ ತುರು ಮಾಡ್ದಕ್ಕೆ ಕೇಳಿ ಕುರಿ ತುರು ಮಾಡ್ತಾ ಇರ್ತಾವ್ರು. ನಿನ್ನೆ ಅದೇ ಗ್ರಾಮದೆಲ್ಲ ಹೇಳಿದ್ರು. ಕೇಳಿ ಆ ಹುಡುಗನ ಆ ತಮ್ಮನ ಕೇಳ್ತಾರ, ಇವತ್ತು ನೀವು ಕುರಿದಡಿಯಾಗ ಯಾರ್ದಾರ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಅಣ್ಣದ ಅಂದ್ರೆ ಅಂತೇಳಿ ಅವ್ರ ತಮ್ಮನ ಕೇಳಿಬಿಟ್ಟು ಅವ್ರು ಇದಕ್ಕೆ ಹೋಗ್ಯಾರ, ಅಲ್ಲಿ ಕುರಿದಡಿ ಹೋಗ್ಯಾರ. ಅವಾಗ ಕುರಿ ತುಳು ಮಾಡಕ್ಕೆ ಬರ್ತಾನ ಅಂತ ಕಿಸಿ ಅಂತ ಎತ್ತರನ ಅದ. ನಾವು ಅವ್ರು ಬಂದ ತಕ್ಷಣ ಬಾಯಿ ಮಾಡಿದಾಗ ಇವರು 3 ಜನ ಆಗ್ಯಾರ, ಒಬ್ಬನ ಆಗ್ಯಾನ. ಒಂದು ಕಲ್ಲು ತೊಗೊಂಡು ಅವ್ನ ಮ್ಯಾಲೆ ಹಾಕಿ ಅವ್ನ ಕೆಳಗೆ ಕಡ್ದ ಅವಂದ ಕೊಡ್ಲಿಕ್ಕೆ ಕಸ್ಕೊಂಡು ಅವ್ನ ಹತ್ಯೆ ಮಾಡಿ ಆ ಕುರಿ ತೊಗೊಂಬರಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕುರಿಗಾಯಿಗಳಿಗೆ ಇಷ್ಟೆಲ್ಲ ಹತ್ಯೆ ಮಾಡಿದ್ರು ಕೇಳೋರು ಯಾರೂ ಇಲ್ಲ, ನಮ್ಗೆ ನಾಯಕರೇ ಇಲ್ಲ ಅನ್ನೋ ಪರಿಸ್ಥಿತಿ ನಮಗೆ ಬಂದೈತಿ ಇವತ್ತು. ನಾನು ಅಲ್ಲಿ ಹೋದಾಗ ಮೊನ್ನೆ HM ರೇವಣ್ಣವ್ರಿಗೆ ಫೋನ್ ಮಾಡಿಕೊಟ್ಟೆ. ಮೊನ್ನೆ H. ವಿಶ್ವನಾಥ್ ಸಾಹೇಬ್ರಿಗೆ ಕೂಡ ಫೋನ್ ಮಾಡಿದೆ. ನಮ್ಮ ಬಾದಾಮಿ ಶಾಸಕರಾಗಿರ್ತಕ್ಕಂಥ ಚಿಮ್ಮನಕಟ್ಟಿ ಅವ್ರಿಗೆ ಕೂಡ ಅಲ್ಲಿ ನಾನು ಫೋನ್ ಮಾಡಿದೆ. ಅವರು ಹೇಳಿದರು ಇವತ್ತನ್ನು ಈ ಅಧಿವೇಶನದಾಗ ನಾವು ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಅವರು ಕೂಡ ಹೇಳಿದರು. ಮೊನ್ನೆ ಬನ್ನಿ ಅವ್ರಿಗೆ ನಾನು ಫೋನ್ ಮಾಡಿದಾಗ, ಇಲ್ಲ ನಾನು ತಕ್ಷಣ 24 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡಿಸೀನಿ, ಅವರು ಸೂಕ್ತವಾದ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ, ಅವ್ರ ಮೇಲೆ ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಆ ಥರ ನಾವು ಮಾಡ್ತೀವಿ ಅಂತೇಳಿ ಅವರು ಕೂಡ ಹೇಳಿದರು. ತದನಂತರ ಆವಾಗ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಫೋನ್ ತೆಗಿಲಿಲ್ಲ. ರಾತ್ರಿ ನನಗೆ ಫೋನ್ ಮಾಡಿದರು. ಏನಾಗಿದ್ದು ಕಾಸಿನ ಫೋನ್ ಮಾಡಿದ್ರು ಅಂತ ಕೇಳಿದಾಗ, ಇಲ್ಲ ಸರ್ ನಮ್ಗೆ ಕುರಿಗಾಯಿಗಳಿಗೆ ಭದ್ರತೆಯೇ ಇಲ್ಲ, ಇದನ್ನು ನಾವು ಹೋದ 2023-24 ಬಜೆಟ್ನೊಳಗೆ ಸಾಹೇಬರು ನಮಗೆ ಕುರಿಗಾಯಿಗಳ ಭದ್ರತೆಗಾಗಿ ನಾವು ಕಾನೂನು ಜಾರಿ ಮಾಡ್ತಿದ್ದ ಕೇಸ್ ಹೇಳಿದ್ರು. ಅದು ಇವತ್ತಿಗೂ ಕೂಡ ಜಾರಿ ಆಗಿಲ್ಲ ಸರ್. ಅದಕ್ಕೆ ನಮಗೆ ಅದನ್ನು ನೋಡಿದ್ರೆ ಭಾಳ ಸಂಕಟ ಸರ್. ನಮ್ಮ ಉತ್ತರ ಕರ್ನಾಟಕದಾರ ನಮ್ಮ ಕುರಿಗಾಯಿಗಳನ್ನ ಯಾರನ್ನೂ ಕೇಳೋ ಪರಿಸ್ಥಿತಿ ಒಳಗಿಲ್ಲ. ನೀವು ಮೈಸೂರು ಮತ್ತು ಬೆಂಗಳೂರಾಗ ಇಲ್ಲಿರ್ತಕ್ಕಂಥ ಕುರಿಗಾಯಿ ಇರ್ಬೋದು, ಕುರುಬರು ಇರ್ಬೋದು, ನಮ್ಮ ಕಾಸ್ಟ್ ನಿಮ್ಗೆ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ ಅಂಥ ತೊಂದರೆ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಭಾಳ ಕುರಿಗಳಿಲ್ಲ, ಕುರಿ ತೊಂದರೆನೂ ಇಲ್ಲ. ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಜೀವದ ಭಯದಲ್ಲಿ ನಾವು ಜೀವನ ಮಾಡಾಕತ್ತೀವಿ. ಅದನ್ನು ಯಾರಾದರೂ ಕೂಡ ತಾವು ಕಂತಾರೆ ನೋಡ್ಬೇಕಂದಾಗ, ಇಲ್ಲ ನಾನು ಇವತ್ತೇ ಮಾತಾಡ್ತೀನಿ, ನಾಳೆ ಕ್ಯಾಬಿನೆಟ್ನೊಳಗೂ ಕೂಡ ಬರುವಂಗೆ ನಾವು ವ್ಯವಸ್ಥೆ ಮಾಡ್ತೀನಿ ಅಂತ ಕೇಸಂದಾರ. ನಿನ್ನೆ ರಾತ್ರಿನೇ ಅವ್ರು ಹೇಳಿದರು.
ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದ ಯಲ್ಲಪ್ಪ ಹೆಗಡೆ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಡಿ.ವಿ. ಸಿದ್ದಾಪುರ್, ರಾಜ್ಯ ಕುರಿ ಮಹಾಮಂಡಲ ಉಪಾಧ್ಯಕ್ಷ ಕಾಶಿನಾಥ್ ಹುಡೆದ, ಮುಖಂಡರು ಆದ ವೀರಣ್ಣ ಹಳೇಗೌಡರು, ಸುವರ್ಣ ನಾಗರಾಳ, ಬಸವರಾಜ್ ತೆಲಗಿ, ಯಮನಪ್ಪ ಹೊರಟ್ಟಿ, ಕರವೇ ಜಿಲ್ಲಾಧ್ಯಕ್ಷರು ಆದ ಬಸವರಾಜ ಧರ್ಮಂತಿ, ರೈತ ಮುಖಂಡರು ಆದ ಮುತ್ತಪ್ಪ ಕೋಮಾರ್, ಈರಪ್ಪ ಅಂಚನಾಳ, ಗೋವಿಂದಪ್ಪ ಮೆಟಗುಡ್ಡ, ಯುವ ಮುಖಂಡರು ಆದ ಮಲ್ಲು ಉರ್ಗೇರಿ, ರಾಘು, ರಾಮು, ರಾಕುಪಿ, ಶೇಖರ್ ಕಾಂಬ್ಳೆ, ರಾಜಪಕ್ಷ ಜಮಾದರ್, ಶಿವು ಕುರಿ ಮತ್ತಿತರ ಜಿಲ್ಲೆಯ ಮುಖಂಡರು ಉಪಸ್ಥಿತರಿದ್ದರು. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.